Raju leased out a stone quarry to Bharat Tiles for a period of 25 years on 1/1/2010. 1/1/2010ಗೆ ಭಾರತ್ ಟೈಲ್ಸ್ ಅವರ ಸ್ಟೋನ್ ಕ್ವಾರಿಯನ್ನು 25 ಇಯರ್ಸಿಗೆ ರಾಜು ಅವರು ಲೀಸಿಗೆ ತಗೊಳ್ತಾರೆ. ದಿ ಮಿನಿಮಮ್ ರೆಂಟ್ ಈಸ್ ₹20,000 per annum, ದಿ ರೇಟ್ ಆಫ್ ರಾಯಲ್ಟಿ ಬೀಯಿಂಗ್ ₹10 per ton and is payable on 31st December every year. Second agreement, Bharat Tiles in turn subleases half of the quarry to Ramsan Tiles for 10 years on 1/1/2011. 1/1/2011ಗೆ ಭಾರತ್ ಟೈಲ್ಸ್ ಅವರು ಲೀಸಿಗೆ ತಗೊಂಡಿರೋ ಸ್ಟೋನ್ ಕ್ವಾರಿಯಲ್ಲಿ ಅರ್ಧವನ್ನು ರಾಮ್ಸನ್ ಟೈಲ್ಸ್ ಅವರಿಗೆ ಸಬ್ಲೀಸಿಗೆ ಕೊಡ್ತಾರೆ. ದಿ ರೇಟ್ ಆಫ್ ರಾಯಲ್ಟಿ ಈಸ್ ₹15 per ton, ಸಬ್ಜೆಕ್ಟ್ ಟು ಎ ಮಿನಿಮಮ್ ರೆಂಟ್ ಆಫ್ ₹15,000 per year and is payable as 31st December every year. Bharat Tiles can recoup short workings out of the surplus arising in the next year only. ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ನೆಕ್ಸ್ಟ್ ಇಯರಲ್ಲಿ ರಿಕವರಿ ಮಾಡ್ಕೋಬೇಕು. ರಾಮ್ಸನ್ ಟೈಲ್ಸ್ ಈಸ್ ಎಲಿಜಿಬಲ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಔಟ್ ಆಫ್ ಎಕ್ಸೆಸ್ ಇನ್ ದಿ ನೆಕ್ಸ್ಟ್ 3 years. ಸೆಕೆಂಡ್ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ನೆಕ್ಸ್ಟ್ 3 years ಒಳಗಡೆ ರಿಕವರಿ ಮಾಡ್ಕೋಬೇಕು. ನೆಕ್ಸ್ಟ್ ಔಟ್ಪುಟ್ ಇನ್ಫಾರ್ಮೇಷನ್ ಇದೆ. ಭಾರತ್ ಟೈಲ್ಸ್ ಅವರ ಔಟ್ಪುಟ್, ರಾಮ್ಸನ್ ಟೈಲ್ಸ್ ಅವರ ಔಟ್ಪುಟ್. ಸೊ ನಾವು ಟೋಟಲ್ ಔಟ್ಪುಟ್ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪ್ರಿಪೇರ್ ನೆಸಸರಿ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಭಾರತ್ ಟೈಲ್ಸ್. ಔಟ್ಪುಟ್ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿರೋ ಹಾಗೆ ಬರ್ಕೋಬೇಕು. ಭಾರತ್ ಟೈಲ್ಸ್ ಮತ್ತು ರಾಮ್ಸನ್ ಟೈಲ್ಸ್ ಅವರ ಔಟ್ಪುಟ್ಟನ್ನು ಟೋಟಲ್ ಮಾಡಿ ಟೋಟಲ್ ಔಟ್ಪುಟ್ಟನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಬುಕ್ಸ್ ಆಫ್ ಭಾರತ್ ಟೈಲ್ಸ್ ಟೇಬಲ್ ಶೋಯಿಂಗ್ ದಿ ಪೇಮೆಂಟ್ ಆಫ್ ರಾಯಲ್ಟಿ. ಇಯರ್ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿರೋ ಹಾಗೆ ಬರ್ಕೋಬೇಕು. ಔಟ್ಪುಟ್ ಇನ್ಫಾರ್ಮೇಷನನ್ನು ತಗೊಳ್ಳುವಾಗ ಟೋಟಲ್ ಔಟ್ಪುಟ್ಟನ್ನು ತಗೋಬೇಕು. ನೆಕ್ಸ್ಟ್ ರಾಯಲ್ಟಿ ₹10 per ton. ಸೊ ಔಟ್ಪುಟ್ ಇಂಟು ರಾಯಲ್ಟಿ ₹10 per ton ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರಾಯಲ್ಟಿ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ 20,000. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಮತ್ತು ಸರ್ಪ್ಲಸ್. ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಡಿಫ್ರೆನ್ಸ್ ಅಮೌಂಟ್ ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇದ್ದರೆ ಡಿಫ್ರೆನ್ಸ್ ಅಮೌಂಟ್ ಸರ್ಪ್ಲಸಲ್ಲಿ ತಗೋಬೇಕು. ಸೊ 2010ಗೆ 15,000 ಶಾರ್ಟ್ ವರ್ಕಿಂಗ್ ಇದೆ, 2011ಗೆ 10,000 ಶಾರ್ಟ್ ವರ್ಕಿಂಗ್ ಇದೆ, 2012ಗೆ 6,000 ಸರ್ಪ್ಲಸ್ ಅಮೌಂಟ್ ಇದೆ, 2013ಗೆ 16,000 ಸರ್ಪ್ಲಸ್ ಅಮೌಂಟ್ ಇದೆ, 2014ಗೆ 17,000 ಸರ್ಪ್ಲಸ್ ಅಮೌಂಟ್ ಇದೆ. ಸೊ ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ನೆಕ್ಸ್ಟ್ ಇಯರಲ್ಲೇ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ 2010ಗೆ 15,000 ಶಾರ್ಟ್ ವರ್ಕಿಂಗ್ ಇದೆ. ಈ 15,000ಅನ್ನು ನೆಕ್ಸ್ಟ್ ಇಯರಲ್ಲಿ ಅಂದರೆ 2011ಅಲ್ಲಿ ರಿಕವರಿ ಮಾಡ್ಕೋಬೇಕು. 2011ಅಲ್ಲಿ ಯಾವುದೇ ಸರ್ಪ್ಲಸ್ ಅಮೌಂಟ್ ಇಲ್ಲ. ಸೊ ಈ ₹15,000 ನಾವು ನಾಟ್ ರಿಕವರ್ಡ್ ಕಾಲಮಲ್ಲಿ ಹಾಕಬೇಕು. ನೆಕ್ಸ್ಟ್ 2011ಗೆ 10,000 ಶಾರ್ಟ್ ವರ್ಕಿಂಗ್ ಇದೆ. ಈ ₹10,000 ನೆಕ್ಸ್ಟ್ ಇಯರಲ್ಲಿ ರಿಕವರಿ ಮಾಡಬೇಕು, ಅಂದರೆ 2012ಅಲ್ಲಿ ರಿಕವರಿ ಮಾಡಬೇಕು. 2012ಅಲ್ಲಿ ನಮಗೆ 6,000 ಸರ್ಪ್ಲಸ್ ಅಮೌಂಟ್ ಇದೆ. ಸೊ ಈ 10,000ಅಲ್ಲಿ 6,000ಅನ್ನು ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರೋ 4,000ಅನ್ನು ನಾಟ್ ರಿಕವರ್ಡ್ ಕಾಲಮಲ್ಲಿ ಬರೀಬೇಕು. 2013ಅಲ್ಲಿ ನಮಗೆ 16,000 ಸರ್ಪ್ಲಸ್ ಇದೆ, ಬಟ್ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ. ಅಗೇನ್ 2014ಅಲ್ಲಿ 17,000 ಸರ್ಪ್ಲಸ್ ಅಮೌಂಟ್ ಇದೆ, ನಮಗೆ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ. ನೆಕ್ಸ್ಟ್ ಅಮೌಂಟ್ ಪೇಯ್ಡ್ ಟು ರಾಜು. 2010ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. 2011ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. 2012ಗೆ ರಾಯಲ್ಟಿ ಅಮೌಂಟ್ ಜಾಸ್ತಿ ಇರೋದ್ರಿಂದ ಅಂದರೆ 26,000 ಇದೆ. ಈ 26,000ಅಲ್ಲಿ ₹6,000 ರಿಕವರಿ ಮಾಡ್ಕೊಂಡಿದ್ವಿ ಆವಾಗಲೇ. ಸೊ ರಿಮೈನಿಂಗ್ ಉಳಿದಿರೋ 20,000ಅನ್ನು ಪೇ ಮಾಡಬೇಕು. 2013ಅಲ್ಲಿ 36,000 ರಾಯಲ್ಟಿ ಅಮೌಂಟ್ ಇದೆ. ಈ 36,000ಅಲ್ಲಿ ಫುಲ್ ಅಮೌಂಟನ್ನು ಪೇ ಮಾಡಬೇಕು. ಅಗೇನ್ 2014ಅಲ್ಲಿ 37,000 ರಾಯಲ್ಟಿ ಅಮೌಂಟ್ ಇದೆ. ಈ 37,000ಅಲ್ಲಿ 37,000ಅನ್ನು ಪೇ ಮಾಡಬೇಕು. ನೆಕ್ಸ್ಟ್ ಟೇಬಲ್ ಶೋಯಿಂಗ್ ದಿ ಪೇಮೆಂಟ್ ಆಫ್ ರಾಯಲ್ಟಿ. ಸೆಕೆಂಡ್ ಅಗ್ರಿಮೆಂಟ್ ಇದು ರಾಯಲ್ಟಿ ಟೇಬಲ್. ಇಯರ್ ಇನ್ಫಾರ್ಮೇಷನ್ನು ಪ್ರಾಬ್ಲಮಲ್ಲಿರೋ ಹಾಗೆ ಬರ್ಕೋಬೇಕು. ಔಟ್ಪುಟ್ಟನ್ನು ತಗೊಳ್ಳುವಾಗ ಯಾರು ಸಬ್ಲೆಸ್ಸಿ ಇರ್ತಾರೆ ನೋಡಿ, ರಾಮ್ಸನ್ ಟೈಲ್ಸ್ ಅವರು ಸಬ್ಲೆಸ್ಸಿ. ಸೊ ಸಬ್ಲೆಸ್ಸಿ ಅವರ ಔಟ್ಪುಟ್ಟನ್ನು ತಗೋಬೇಕು. ನೆಕ್ಸ್ಟ್ ರಾಯಲ್ಟಿ ₹15 per ton. ಸೊ ಔಟ್ಪುಟ್ ಇಂಟು ರಾಯಲ್ಟಿ ₹15 per ton ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರಾಯಲ್ಟಿ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿದ್ದಾರೆ 15,000. ಸೊ ಎಲ್ಲ ಇಯರ್ಗೂ 15,000. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಮತ್ತು ಸರ್ಪ್ಲಸ್. ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ತಗೋಬೇಕು. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇದ್ದರೆ ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸಲ್ಲಿ ತಗೋಬೇಕು. ಸೊ 2010ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಸೊ ಲೆಡ್ಜರ್ ಅಕೌಂಟಲ್ಲಿ ಕೂಡ ಯಾವುದೇ ಇನ್ಫಾರ್ಮೇಷನ್ ಬರಲ್ಲ 2010ಗೆ. 2011ಗೆ 7,500 ಶಾರ್ಟ್ ವರ್ಕಿಂಗ್ ಇದೆ. 2012ಗೆ 6,000 ಶಾರ್ಟ್ ವರ್ಕಿಂಗ್ ಇದೆ. 2013ಗೆ ಅಗೇನ್ 6,000 ಶಾರ್ಟ್ ವರ್ಕಿಂಗ್ ಇದೆ. 2014ಗೆ 3,000 ಸರ್ಪ್ಲಸ್ ಅಮೌಂಟ್ ಇದೆ.
ಸೆಕೆಂಡ್ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ನೆಕ್ಸ್ಟ್ 3 ಇಯರ್ಸಲ್ಲಿ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ 2011ಗೆ 7500 ಶಾರ್ಟ್ ವರ್ಕಿಂಗ್ ಇದೆ. ಈ 7500 ರುಪೀಸನ್ನು 2012, 13, 14 ಒಳಗಡೆ ರಿಕವರಿ ಮಾಡ್ಕೋಬೇಕು. ಸೊ 2014ಗೆ 3000 ಸರ್ಪ್ಲಸ್ ಅಮೌಂಟ್ ಇದೆ. ಈ 7500ಅಲ್ಲಿ 3000 ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರೋ 4500 ನಾಟ್ ರಿಕವರ್ಡ್ ಕಾಲಮಲ್ಲಿ ಬರಿಬೇಕು. ರಿಮೈನಿಂಗ್ ಉಳಿದಿರೋ 2012 ಮತ್ತು 13ನ ಶಾರ್ಟ್ ವರ್ಕಿಂಗನ್ನು ನಮಗೆ ರಿಕವರಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಅಮೌಂಟ್ ಪೇಯ್ಡ್ ಟು ಭಾರತ್ ಟೈಲ್ಸ್. 2010ಗೆ ಯಾವುದೇ ಅಮೌಂಟ್ ಇಲ್ಲ. 2011 ರಾಯಲ್ಟಿ ಅಮೌಂಟ್ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನು ಪೇ ಮಾಡಬೇಕು 15,000. ಅಗೈನ್ 2012ಅಲ್ಲಿ ಕೂಡ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. 2013ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. 2014ಗೆ ರಾಯಲ್ಟಿ ಅಮೌಂಟ್ 18,000 ಇದೆ. ಈ 18,000ಅಲ್ಲಿ 3,000 ರುಪೀಸನ್ನು ನಾವು ರಿಕವರಿ ಮಾಡ್ಕೊಂಡಿದ್ವಿ. ರಿಮೈನಿಂಗ್ ಉಳಿದಿರೋ 15,000 ಪೇ ಮಾಡಬೇಕು.